ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಎಕ್ಸಾಮ್ 2 ನಡೆದಿತ್ತಲ್ವಾ, ನಿಮ್ಮ ಸಬ್ಜೆಕ್ಟ್ ಫಿಸಿಕ್ಸ್, ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ ಅದರ ಒಂದು ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಿದ್ದೇನೆ. ಯಾಕೆಂದರೆ ಬಹಳ ಜನಕ್ಕೆ ಡೌಟ್ ಇತ್ತು, ಆ ಆನ್ಸರ್ ಹೌದೋ ಅಲ್ಲೋ ಅಂತ. ಯಾಕೆಂದರೆ ಈಗಾಗಲೇ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿನ ಎಕ್ಸಾಮ್ ಆದ ತಕ್ಷಣ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ನಾಟ್ ಅ ಬೇಸಿಕ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಇದೆ. Right answer is, my dear children, that is charge in vector is the right answer. Charge in vector, that is option C is the right answer. Next, my dear children, question number 2. The values of electric field and electric potential at any point on the electoral plane of an electric dipole are such that anta ide. Right answer is option B. Question number 3, right answer is a Wheatstone bridge is said to be balanced only ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. 100% ಇವೇ ಸರಿಯಾದ ಉತ್ತರಗಳು. ಯಾಕಂದರೆ ಇದನ್ನೇ ನಿಮ್ಮ ವ್ಯಾಲ್ವೇಟರ್ ಅಂದರೆ ನಿಮ್ಮ ಪೇಪರ್ ಯಾರೆಲ್ಲ ಎಕ್ಸಾಮ್ 2 ಅಟೆಂಡ್ ಮಾಡಿದಿರೋ ಅವರ ಎಲ್ಲ ಪೇಪರ್ಸ್ಗಳನ್ನು ಈ ಒಂದು ಕೀ ಆನ್ಸರನ್ನು ಇಟ್ಕೊಂಡೆ ಅವರು ಏನು ಮಾಡ್ತಾರೆ, ವ್ಯಾಲ್ಯೂಯೇಷನನ್ನು ಮಾಡ್ತಾರೆ. ಇಫ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ಎ ಮೂವಿಂಗ್ ಕಾಯಿಲ್ ಏನಿದು ಗ್ಯಾಲನೋಮೀಟರ್ ಈಸ್ ಡಬಲ್ ಡನ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Question number 5, consider the following statements ಅಂತ ಇದೆ. Statement 1 and statement 2 has given. Right answer is here, both the statements are true is the right answer is option B ಆಗಿ ಇರುತ್ತದೆ. Question number 6, Lenz's law is the consequences of law of conservation of dash ಅಂತ ಇದೆ. Right answer is energy is the right answer. Question number 7, when an alternating voltage is applied to a resistor, which of the following statements is wrong? Right answer is, my dear children, option D is the right answer. The average power dissipated by the resistor over a complete cycle is 0 is the right answer. Question number 8, which of the following electromagnetic waves are suitable for radar system used in aircraft navigation? Right answer is microwaves is the right answer. Question number 9, my dear children, right answer is 38 degree. Option B is the right answer. Question number 10, when compared to the eyepiece, the objective lens of refracting telescope must have dash ಅಂತ ಇದೆ. Right answer is option A, larger focal length and larger aperture is the right answer is option A. Question number 11, two lights source are said to be coherent when both the sources emit light of dash ಅಂತ ಇದೆ. Right answer is option B is the right answer. Option D, not B, D, same wavelength and constant phase difference ಅಂತ. ತಾವುಗಳು ಎಕ್ಸಾಮಲ್ಲಿ ಯಾವಾಗೂ ಕೂಡ ಬರೆಯುವ ಸಮಯದಲ್ಲಿ ಕ್ವಶನ್ ನಂಬರ್ 11 ಅಂತ ಹಾಕಿ ಆನ್ಸರ್ ಅಂತ ಬರೆದು ಆಪ್ಷನ್ ಡಿ ಅಂತ ಬರೆದು ಫುಲ್ ಆನ್ಸರನ್ನು ಬರೀಬೇಕಾಗಿರುತ್ತೆ. ಕ್ವಶನ್ ನಂಬರ್ 12, ಆ್ಯನ್ ಎಲೆಕ್ಟ್ರಾನ್ ಅಂತ ಇದೆ. ಇದು ಪೂರ್ತಿ ಕ್ವಶನ್ ನಾವು ಓದ್ಕೊಳ್ಳಿ ಮಕ್ಕಳೇ. ಇದಕ್ಕೆ ಆನ್ಸರ್ ಆಲ್ಫಾ ಪಾರ್ಟಿಕಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ದ ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಫ್ರೀ ಆ್ಯನ್ ಎಲೆಕ್ಟ್ರಾನ್ ಫ್ರಮ್ ದಿ ಗ್ರೌಂಡ್ ಸ್ಟೇಟ್ ಆಫ್ ಹೈಡ್ರೋಜನ್ ಆಟಮ್ ಈಸ್ ಕಾಲ್ಡ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಅಯನೈಸೇಷನ್ ಎನರ್ಜಿ ಈಸ್ ದ ರೈಟ್ ಆನ್ಸರ್. ಮ್ಯಾಚ್ ದಿ ಫಾಲೋಯಿಂಗ್, ಮೈ ಡಿಯರ್ ಚಿಲ್ಡ್ರನ್. ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 14, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. Question number 15, which of the following elements has to be doped with silicon to obtain n-type semiconductor? Right answer is phosphorus. Option C is the right answer. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನಾವು ಕೊಟ್ಟಂತಹ ಪಾಸಿಂಗ್ ಪ್ಯಾಕೇಜ್, ನಾವು ಕೊಟ್ಟದ್ದು ಅಂದರೆ ನಮ್ಮ PUC ಬೋರ್ಡ್ ವತಿಯಿಂದ ಕೊಟ್ಟಂತಹ 2025-26 ಅಕಾಡೆಮಿಕ್ ಇಯರಿಗೆ ಆ 3 ಮಾಡೆಲ್ ಕ್ವಶನ್ ಪೇಪರಿಂದನೂ ಕ್ವಶನ್ಸ್ಗಳು ಬಂದಿದ್ದಾವೆ. ಜೊತೆಗೆ ಎಕ್ಸಾಮ್ 1 ಕ್ವಶನ್ ಪೇಪರ್ ಕೂಡ ಇದರಲ್ಲಿ ರಿಪೀಟ್ ಆಗಿರೋ 1, 2 ಕ್ವಶನ್ ನಂಬರ್ 16, 17, 18, 19, 20 ಆಲ್ 5 ಕ್ವಶನ್ಸ್ ಹೌದಲ್ವಾ, ಆರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಹಾಗಿದ್ರೆ ಫಸ್ಟ್ ಆನ್ಸರ್ ಈಸ್ ಮ್ಯಾಗ್ನೆಟೈಸೇಷನ್. ಕ್ವಶನ್ ನಂಬರ್ 17, ರೈಟ್ ಆನ್ಸರ್ ಈಸ್ AC ಜನರೇಟರ್. ಕ್ವಶನ್ ನಂಬರ್ 18, ರೈಟ್ ಆನ್ಸರ್ ಈಸ್ ಟ್ರಾನ್ಸ್ಫಾರ್ಮರ್. ಕ್ವಶನ್ ನಂಬರ್ 19, ರೈಟ್ ಆನ್ಸರ್ ಈಸ್ ಡಿಫ್ರಾಕ್ಷನ್. ಕ್ವಶನ್ ನಂಬರ್ 20, ರೈಟ್ ಆನ್ಸರ್ ಈಸ್ ಫೋಟಾನ್ ಈಸ್ ದ ರೈಟ್ ಆನ್ಸರ್. Part B, my dear children, main question number 3. Each question carries here 2 marks. ಅಂದರೆ ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ಇರುತ್ತವೆ. ಹಾಗಿದ್ರೆ ಇಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಆನ್ಸರ್ ಎನಿ 5 ಅಂತ ಇದೆ. ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ವಶನ್ ಇದೆ, ಅದಕ್ಕೆ ಇದೇ ಉತ್ತರ. ಸಂಪೂರ್ಣವಾಗಿ ತಾವುಗಳು ನೋಡಿ, ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಅದನ್ನು ಕರೆಕ್ಟಾಗಿ ಸಾಲ್ವ್ ಮಾಡಿ ಆನ್ಸರನ್ನು ತಾವುಗಳು ಕಂಡುಕೊಂಡ್ರೆ ಅದಕ್ಕೆ 1 ಮಾರ್ಕ್ಸು. ಕ್ವಶನ್ ನಂಬರ್ 22, ನೇಮ್ ಎನಿ 2 ಫ್ಯಾಕ್ಟರ್ಸ್ ಅಂತ ಇದೆ. ಯು ಕ್ಯಾನ್ ರೈಟ್
3 also or any two also, because question is asking you write any two. Question says write any two. ಏರಿಯಾ ಆಫ್ ದಿ ಪ್ಲೇಟ್ಸ್ ಅಂತ ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅಂತ ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ. ಯಾವುದಾದ್ರೂ ಎರಡು ಬರೆದ್ರೆ ಮುಗೀತು. ಕ್ವಶನ್ ನಂಬರ್ 23, ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಓಕೆ, ಯು ಕ್ಯಾನ್ ಟೂ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರೀಬೇಕಿತ್ತು. ಒಂದು ಕಾಪರ್ ಹಾಗೂ ಸಿಲಿಕಾನಿಂದು. ಒಂದು ಬರೆದಿದ್ದೀರಾ ಅಂದರೆ 1 ಮಾರ್ಕ್ಸ್ ಸಿಗುತ್ತೆ, ಎರಡು ಬರೆದ್ರೆ 2 ಮಾರ್ಕ್ಸ್ ಯು ವಿಲ್ ಗೆಟ್. ಕ್ವಶನ್ ನಂಬರ್ 24, ಎಕ್ಸ್ಟ್ರೀಮ್ಲಿ ಐ ಆಮ್ ಸಾರಿ ಮೈ ಡಿಯರ್ ಚಿಲ್ಡ್ರನ್, ಐ ಆಮ್ ನಾಟ್ ಮೇಕಿಂಗ್ ಮೋರ್ ವೀಡಿಯೋಸ್. ರೀಸನ್ ಈಸ್ ಐ ಆಮ್ ಆಲ್ರೆಡಿ ಬ್ಯುಸಿ ಇನ್ ಏನಂತೀರ ತಗೊಳ್ಳೋ ವ್ಯಾಲ್ಯೂಯೇಷನಿಗೆ ಹೋಗಿದ್ದೇನೆ. ಆಲ್ ದ ಬೆಸ್ಟ್. ಆದರೂ ಕೂಡ ಬೇಜಾರು, ಮಕ್ಕಳು ಸರಿ ಬರೀತಾ ಇಲ್ಲ ಅಂತ. ಹೌ ಡಸ್ ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ಸೋಲೋನಾಯ್ಡ್ ಚೇಂಜ್ ಇಫ್ ಅಂತ ಇದೆ. ಆಪ್ಷನ್ ಅಲ್ಲ, ಇದರಲ್ಲಿ 2 ಕ್ವಶನ್ಗಳನ್ನು ಕೊಟ್ಟಿದ್ದಾರೆ, ಎರಡಕ್ಕೂ ಆನ್ಸರನ್ನು ಬರೀಬೇಕು. ಅದು ಇಂಡಿವಿಜುವಲ್ ಆಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಇದೆ. ರೈಟ್ ದಿ ಮ್ಯಾಥಮೆಟಿಕಲ್ ಫಾರ್ಮುಲಾ ಆಫ್ ಆಂಪೇರ್ ಮ್ಯಾಕ್ಸ್ವೆಲ್ ಲಾ ಅಂತ ಇದೆ. ಇದು ಕೂಡ ಅಷ್ಟೇ ಮಕ್ಕಳೇ, 1+1 ಅದು. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ಅಟೆಂಡ್ ಮಾಡಿದರೆ ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಗಿವ್ 2 ಲಿಮಿಟೇಷನ್ಸ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಇದೆ. ಯಾವುದಾದ್ರೂ 2 ಬರೀಬೇಕಲ್ಲಿ. ಎನಿ ಅದರ್ ಕರೆಕ್ಟ್ ಆನ್ಸರ್ಸ್ ಆಲ್ಸೋ. ಎನಿ ಅದರ್ ಅಂತ ಹೇಳಿದರೆ ವಿಚ್ ಈಸ್ ರಿಲೇಟೆಡ್ ಟು ದಿಸ್ ಕ್ವಶನ್. ಆಯಿತಾ? ನೆಕ್ಸ್ಟು ಕ್ವಶನ್ ನಂಬರ್ 20, ಡಿಸ್ಟಿಂಕ್ಷಿಂಗ್ ಬಿಟ್ವೀನ್ ದಿ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್ಸ್ ಅಂತ ಇದೆ ಅಲ್ವಾ. ಎರಡರದ್ದು ಕೂಡ ಡಿಫ್ರೆನ್ಸನ್ನು ತಾವುಗಳು ಬರೀಬೇಕು. ಈ ಕಡೆ 2, ಈ ಕಡೆ 2 ಬರೀಬೇಕಾಗತ್ತೆ. ಅರ್ಥ ಆಗತ್ರಿ? ಆಯಿತಾ? ಆವಾಗ ನಿಮಗೆ 2 ಮಾರ್ಕ್ಸು ಕ್ಯಾರಿ ಆಗುತ್ತೆ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ತೋರಿಸಿದ್ದೇವೆ ಅಷ್ಟೇ. ನಾನು ಅಂದರೆ ನಾವು PUC ಬೋರ್ಡ್ ಓದ್ತಿನವರು. ಪಾರ್ಟ್ ಸಿ, ಆನ್ಸರ್ ಎನಿ 5 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ ಹಿಯರ್ ಹೌ ಮೆನಿ ಮಾರ್ಕ್ಸ್ ಮೈ ಡಿಯರ್ ಚಿಲ್ಡ್ರನ್? ಈಚ್ ಕ್ವಶನ್ ಕ್ಯಾರೀಸ್ ಹೇಳಿ ನೋಡೋಣ. ವೆರಿ ಗುಡ್. ಆಯಿತಾ? ಈಚ್ ಕ್ವಶನ್ ಕ್ಯಾರೀಸ್ ಹೌ ಮೆನಿ ಮಾರ್ಕ್ಸ್? ಎಸ್, 3 ಮಾರ್ಕ್ಸ್. ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಕ್ಲಿಯರ್? ಬನ್ನಿ, ಲಿಸ್ಟ್ ಔಟ್ ದಿ 3 ಇಂಪಾರ್ಟೆಂಟ್ ರಿಸಲ್ಟ್ಸ್ ರಿಗಾರ್ಡಿಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್ಸ್ ಅಂತ ಇದೆ. ಹೌದಲ್ವಾ? ಇದನ್ನು ಕೂಡ ಅಷ್ಟೇ. ಡೂ ಪ್ರಾಕ್ಟೀಸ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ವರ್ಡ್ಸ್ ಸ್ಟ್ಯಾಟಿಕ್ಸ್ ಲಾ ವಿತ್ ಎ ರಿಲೆವೆಂಟ್ ಡಯಾಗ್ರಾಮ್ ಅಂತ ಇದೆ. ನೋಡಿ, ದೋಸ್ ಹೂ ಆರ್ ಇನ್ ಸೆಕೆಂಡ್ ಇಯರ್ ದಿಸ್ ಇಯರ್, ಈ ವರ್ಷ ದೋಸ್ ಹೂ ಆರ್ ಇನ್ ಸೆಕೆಂಡ್ ಇಯರ್ ಅಂಥ ವಿದ್ಯಾರ್ಥಿಗಳಿಗೂ ಇದೇ ಇಂಪಾರ್ಟೆಂಟು ಕ್ವಶನ್ ಪೇಪರು. ಹಾಗಾಗಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಲಿ ಅಂತ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಆ್ಯಂಡ್ ಅದರ್ಸ್ ದೋಸ್ ಹೂ ಆಲ್ರೆಡಿ ಅಟೆಂಡೆಡ್ ದಿಸ್ ಎಕ್ಸಾಮ್, ಯು ಕ್ಯಾನ್ ಕ್ರಾಸ್ ಚೆಕ್ ಯುವರ್ ಆನ್ಸರ್ಸ್. Because some of them you have doubt, sir, I did not write this point, sir, I did not write this formula, can I get this marks? ನೋಡಿ, ಇಲ್ಲಿ ಸಗ್ರಿಗೇಟ್ ಕ್ಲಿಯರ್ ಆಗಿ ಆಗಿದೆ. ಈ ಚಿತ್ರ ಬರೆದ್ರೆ ಏನಂತ ಇದೆ, ಡಿಸ್ಕ್ರೈಬ್ ದ ಕಾಯಿಲ್ ಆ್ಯಂಡ್ ಬಾರ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು ಡೆಮಾನ್ಸ್ಟ್ರೇಟ್ ದಿ ಫಿನಾಮಿನನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಇದೆ. ಡಿಸ್ಕ್ರೈಬ್ ದ ಕಾಯಿಲ್ ಅಂತ ಇದೆ, ಅದನ್ನು ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಹೌದಲ್ವಾ? ಆ್ಯಂಡ್ ಇನ್ನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು, ಸಪ್ರೇಟಾಗಿ ಎಲ್ಲದಕ್ಕೂ ಕೂಡ ಇಲ್ಲಿ ಬರೀ ಡಯಾಗ್ರಾಮ್ ಬರೆದಿದ್ದೀರಾ ಅಂದರೆ ಅದಕ್ಕೂ ಕೂಡ ನಿಮಗೆ 1 ಮಾರ್ಕು ಕೂಡ ಸಿಗುತ್ತೆ. ಈ ರೀತಿಯಾಗಿ ಡಿಫ್ರೆನ್ಸ್. ರೈಟ್ ಎನಿ 3 ಅಂತ ಇದೆ. ರೈಟ್ ಎನಿ 3 ಅಂದರೆ 3ಗೆ 3 ಮಾರ್ಕ್ಸ್ ಸಿಗುತ್ತೆ, 3 ಪಾಯಿಂಟ್ಸು. ಈ ರೀತಿಯಾಗಿ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಬೇಜಾರೇನು ಅಂದರೆ ಮಕ್ಕಳು ಸೆಕೆಂಡ್ ಎಕ್ಸಾಮ್ 2ನಲ್ಲೂ ಕೂಡ ಮತ್ತೆ ಫೇಲ್ ಆಗ್ತಾಯಿದ್ದೀರಾ. ಯಾಕೆ ಆಗ್ತಾಯಿದ್ದೀರಾ ಅಂದರೆ ನಾವು ಹೇಳಿದ ಕೆಲಸ ನೀವು ಮಾಡಲ್ಲ. ಇಂಗ್ಲೀಷ್ ಪೇಪರು ನಾನು ವ್ಯಾಲ್ಯೂಯೇಷನ್ ಆಲ್ರೆಡಿ 2 ದಿನ ಆಯಿತು ಮಾಡ್ತಾ. ಬೇಜಾರು. ಫಸ್ಟ್ ಪೇಪರೇ ಫೇಲು. ಯಾಕೆಂದರೆ ಏನು ಸರ್ ಪಾಸ್ ಮಾಡಬೇಕಿತ್ತು ರೀ, ಅಯ್ಯೋ ಬಿಲೋ 10 ಬಿಲೋ 20 ತಗೊಂಡ್ರೆ ಹೆಂಗೆ ರೀ ಪಾಸ್ ಮಾಡಬೇಕಾಗತ್ತೆ. ಗ್ರೇಸು ಅಂದರೆ ಎಷ್ಟಪ್ಪ ಕೊಡ್ತಾರೆ, 1 ಮಾರ್ಕು 2 ಮಾರ್ಕು ಕೊಡ್ಬೋದಲ್ವಾ. ಹಾಗಾಗಿ ವಿತೌಟ್ ಡೂಯಿಂಗ್ ಎ ಹಾರ್ಡ್ ವರ್ಕ್ ಯು ವೋಂಟ್ ಗೆಟ್ ಸಕ್ಸಸ್ ಇನ್ ಎನಿ ಫೀಲ್ಡ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.